ತಿಪಟೂರಿನ ಡಿ.ಸಿ. ನಾಗೇಶ್ರವರು ಬೆಳ್ಳೂರು ಚಂದ್ರಶೇಖರನವರ ಸುಪುತ್ರರಾಗಿ 1959 ಜುಲೈ 1ರಲ್ಲಿ ಅವರು ಜನನ ಆಗುತ್ತೆ. ಅವರು ವಿದ್ಯಾಭ್ಯಾಸವನ್ನು ತಿಪಟೂರಿನಲ್ಲಿ ಮುಗಿಸಿ BE ಶಿಕ್ಷಣವನ್ನು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಮಾಡಿ ಅಭ್ಯಾಸವನ್ನು ಮಾಡ್ತಾರೆ. ಅವರ ವಿದ್ಯಾರ್ಥಿ ಜೀವನದಲ್ಲಿ RSSನ ಸಂಪರ್ಕವನ್ನು ತಗೊಳ್ತಾರೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಪೂರ್ಣಾವಧಿ ಕಾರ್ಯಕರ್ತರಾಗಿ ಅವರು ಈ ತಿಪಟೂರಿನ ಮಾಜಿ ಶಾಸಕರ PS ಚಂದ್ರಶೇಖರನವರ ಮಗನಾದರೂ ಸಹ 4 ವರ್ಷಗಳ ಕಾಲ ಪೂರ್ಣಾವಧಿ ಕಾರ್ಯಕರ್ತರಾಗಿ ವಿದ್ಯಾರ್ಥಿ ಪರಿಷತ್ನಲ್ಲಿ ಕೆಲಸ ಮಾಡ್ತಾರೆ. ಪೂರ್ಣಾವಧಿ ಕಾರ್ಯಕರ್ತರು ಅಂದರೆ ಒಂದು ಬ್ಯಾಗಲ್ಲಿ 4 ಜೊತೆ ಬಟ್ಟೆ ಇಟ್ಕೊಂಡು ಮನೆಗೆ ಸಂಪರ್ಕ ಮಾಡಿ ಸಂಘಟನೆ ಮಾಡಿದಂಥ ಒಬ್ಬ ಸಜ್ಜನಿಕೆಯ ಸರಳ ವ್ಯಕ್ತಿತ್ವದ B.C. ನಾಗೇಶ್ರವರು ವಿದ್ಯಾರ್ಥಿ ಜೀವನದಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿ ಸಂಘದ ಒಡನಾಟವನ್ನು ಹೆಚ್ಚು ಹಚ್ಚಿಕೊಂಡು ಹಿಂದುತ್ವದಲ್ಲಿ ಕಟ್ಟಾಳುವಾಗಿ ಕೆಲಸವನ್ನು ಮಾಡ್ತಿರ್ತಾರೆ. ತಿಪಟೂರಿನ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ 2004ರಲ್ಲಿ ತಿಪಟೂರು ವಿಧಾನಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಪ್ರಪ್ರಥಮವಾಗಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ. 2004ರಲ್ಲಿ ಅವರು ಸೋಲನ್ನು ಅನುಭವಿಸ್ತಾರೆ. ಆ ನಂತರ ಅವರು ನಿರಂತರವಾಗಿ ತಾಲೂಕಿನ ಎಲ್ಲ ಹಳ್ಳಿಗಳ ಪ್ರವಾಸವನ್ನು ಮಾಡೋದ್ರ ಮೂಲಕ ವಿಶೇಷವಾಗಿ ತಾಲೂಕಿನ ಯಾವುದೇ ಹಳ್ಳಿಗೆ ಹೋದರೆ ಆ ಹಳ್ಳಿನಲ್ಲಿ ಬರ್ತಕ್ಕಂಥ ದಲಿತರ ಮನೆಗೆ ಹೋಗಿ ಅವರ ಮನೆಗಳಲ್ಲಿ ತಿಂಡಿಯನ್ನು ತಿನ್ನೋದರಿಂದ ಹಿಡಿದು ಕಾಫಿ ಚಹಾವನ್ನು ಕುಡಿಯೋದ್ರಿಂದ ಹಿಡಿದು ಅವರನ್ನು ತನ್ನ ಸಹೋದರ ರೀತಿಯಲ್ಲಿ ಬಾಂಧವ್ಯದಿಂದ ಸಂಪರ್ಕವನ್ನು ಮಾಡೋದ್ರ ಮೂಲಕ 2008ರಲ್ಲಿ ತಿಪಟೂರಿನಲ್ಲಿ ಶಾಸಕರಾಗಿ B.C. ನಾಗೇಶ್ರವರು ಪ್ರಥಮ ಬಾರಿಗೆ ಆಯ್ಕೆ ಆಗ್ತಾರೆ. 2008ರಲ್ಲಿ ಅವರು ತಿಪಟೂರಿನ ಶಾಸಕರಾಗಿ ಮಾಡಿದಂಥ ಅನೇಕ ಯೋಜನೆಗಳು, ಶಾಶ್ವತ ಯೋಜನೆಗಳು, ಅದು ಮೊದಲನೇದಾಗಿ ಹೊನ್ನವಳ್ಳಿ ಏತ ನೀರಾವರಿ ಯೋಜನೆ. ಅವತ್ತು ರಾಜ್ಯದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ B.S. ಯಡಿಯೂರಪ್ಪನವರ ನೇತೃತ್ವದಲ್ಲಿ ತಿಪಟೂರು ತಾಲೂಕಿನ 18 ಕೆರೆಗಳಿಗೆ ಹೊನ್ನವಳ್ಳಿ ಏತ ನೀರಾವರಿ ನೀರನ್ನು ತುಂಬಿಸ್ತಕ್ಕಂಥ ಒಂದು ಮಹದಾಸೆ ಯೋಜನೆಯನ್ನು ಜಾರಿಗೆ ತರ್ತಾರೆ. ಅದೇ ರೀತಿಯಾಗಿ ತಿಪಟೂರು ನಗರದ ಕೆರೆಗೆ ಕುಡಿಯುವ ನೀರನ್ನು ತರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ತಿಪಟೂರು ಕೆರೆಯನ್ನು ಅಭಿವೃದ್ಧಿಪಡಿಸ್ತಾರೆ. ತಿಪಟೂರಿನ ರಸ್ತೆ ಅಗಲೀಕರಣ ಯಾರೂ ಮಾಡೋಕ್ಕಾಗಲ್ಲ ಅಂತಿದ್ದಂಥ ಸಂದರ್ಭದಲ್ಲಿ ಧೈರ್ಯವಾಗಿ ನಿಂತು ಅದನ್ನು ತಿಪಟೂರು ರಸ್ತೆ ಅಗಲೀಕರಣ ಮಾಡಿದಂಥ ಕೀರ್ತಿ. ಏನು ಹಾಸ್ಯ ನಟ ನರಸಿಂಹರಾಜರವರ ರಂಗಮಂದಿರವನ್ನು ತಿಪಟೂರಿಗೆ ತರ್ತಕ್ಕಂಥದ್ದಿರ್ಬೋದು. ತಿಪಟೂರಿಗೆ ಕೋರ್ಟನ್ನು, ಒಂದು ಸುಸಜ್ಜಿತವಾದ ಕೋರ್ಟನ್ನು ಸುರೇಶ್ ಕುಮಾರ್ ಅವರು ಕಾನೂನು ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ತಿಪಟೂರಿಗೆ ಕೋರ್ಟನ್ನು ಮಂಜೂರು ಮಾಡಿಸಿದಂತೆ ಇರ್ಬೋದು. ಹೀಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂಥದ್ದನ್ನು 2008ರಲ್ಲಿ ಅವರು ಈ ತಾಲೂಕಿನ ಅಭಿವೃದ್ಧಿಗೆ ಒಂದು ಶಾಶ್ವತ ಯೋಜನೆಗಳನ್ನು ತಂದಂಥ ನಾಗೇಶ್ರವರು ತದನಂತರ 2013ರಲ್ಲಿ ಪರಾಭವಗೊಳ್ತಾರೆ. ಮತ್ತು 2018ರ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಶಾಸಕರಾಗಿ 2ನೇ ಬಾರಿಗೆ ಆಯ್ಕೆ ಆಗ್ತಾರೆ. ನಂತರ ಬಸವರಾಜ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಶಿಕ್ಷಣ ನೀತಿಯನ್ನು ತರೋದ್ರ ಮೂಲಕ ಏನು ರಾಷ್ಟ್ರದಲ್ಲಿ ತಂದಂಥ NIAಯನ್ನು ಕರ್ನಾಟಕದಲ್ಲಿ ಜಾರಿಗೊಳಿಸುವುದರ ಮೂಲಕ ರಾಷ್ಟ್ರಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಕೀರ್ತಿಯನ್ನು ತಂದಂಥ ಒಬ್ಬ ಮಹಾನ್ ನಾಯಕ ಸನ್ಮಾನ್ಯ B.C. ನಾಗೇಶ್ರವರು. ಅವರು ಪಕ್ಷದಲ್ಲಿ ಅತ್ಯಂತ ಎಲ್ಲರ ಜೊತೆ